ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಪಂಚವಟಿ, ಇದಕ್ಕೆಲ್ಲ ವಿಧಿವಿಲಾಸ ಅಂತ ಹೇಳುವುದು. ಹೌದಣ್ಣ. ದಶರಥ ಚಕ್ರವರ್ತಿಗಳಿಗೆ 3 ಮಂದಿ ಪತ್ನಿಯರಲ್ಲಿ 4 ಮಂದಿ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ ಹಾಗೆ. ಬಾಲ್ಯದಲ್ಲಿ ಅಯೋಧ್ಯೆಯಲ್ಲಿ ಸುಖ ಸಂತೋಷದಿಂದ ಗುರುಮುಖೇನ ಬೇಕಾಗಿರುವ ವಿದ್ಯಾಭ್ಯಾಸವೆಲ್ಲವನ್ನೂ ಕೂಡ ನಾವು ಕಲಿತರು. ಒಂದು ದಿನ ನಮ್ಮ ತಂದೆಯವರು ಅದು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಎಲ್ಲ ವ್ಯವಸ್ಥೆಯನ್ನೂ ಮಾಡುವುದಕ್ಕೆ ಸಿದ್ಧರಾದರು. ನಿಜ. ಆದರೆ ವಿಧಿಯ ಸಂಕಲ್ಪವೇ ಬೇರಾಗಿತ್ತು. ರಾಮ 14 ವರ್ಷ ಕಾಡಲ್ಲಿರಬೇಕು ಎಂಬ ಹಾಗೆ ತಂದೆಯವರ ಮಾತನ್ನು ಮೀರುವುದಕ್ಕೆ ಸಾಧ್ಯವೇ ಹೇಳು. ತಂದೆಯವರ ಮಾತು ವೇದವಾಕ್ಯ ಎಂದು ತಿಳಿದು ಅದು ವನವಾಸವನ್ನು ಪೂರೈಸುವುದಕ್ಕೆ ನಾನು ಹೊರಟು ಸಿದ್ಧನಾದೆ. ನಿಜ. ಆ ಕಾಲಕ್ಕೆ ನನ್ನನ್ನು ನೀನು ಅನುಸರಿಸಿದೆ, ನಾನು ಬರ್ತೇನಣ್ಣ ಎಂಬ ಹಾಗೆ ನಿನ್ನನ್ನು ಜೊತೆಯಲ್ಲೇ ಕರೆಕೊಳ್ಳುವಷ್ಟರಲ್ಲಿ ಮಡದಿಯಾಗಿರುವ ಜಾನಕಿಯು ನಾನೂ ಬರ್ತೇನೆ ನಿಮ್ಮ ಜೊತೆಯಲ್ಲಿ ಅಂತ ಹಠ ಹಿಡಿದು ನನ್ನ ಜೊತೆ ಬರುವುದಕ್ಕೆ ಮುಂದಾದಳು. ಅದು ನಾವು 3 ಮಂದಿ ಗಂಗಾ ನದಿಯನ್ನು ದಾಟಿ ಅದು ಆ ಗಿರಿಗಳೆಲ್ಲವನ್ನು ಕೂಡ ತರಿಸಿ ಪುಣ್ಯ ಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ ವನವಾಸಕ್ಕೆ ಯೋಗ್ಯವಾಗಿರುವಂತಹ ಸ್ಥಳ ಯಾವುದು ಎಂಬ ಹಾಗೆ ನಾವು ರಸುತ್ತಾ ಬಂದವರು. ಹೌದಲ್ಲ. ಮುಂದೆ ಒಂದೋ ನಿಂತದ್ದು ಹಾಗೆ ಚಿತ್ರಕೂಟ. ಚಿತ್ರಕೂಟದಲ್ಲಿ ಮುನಿಪುಂಗವರ ಆಶೀರ್ವಾದವನ್ನು ಪಡೆದು ಅವರ ಚರಣ ಸೇವೆಯನ್ನು ಮಾಡಿ ನಾವು ಕೃತಾರ್ಥರಾದವರಿದ್ದೆವು. ಹೌದಣ್ಣ. ಆ ಕಾಲಕ್ಕೆ ಭರತನ ಆಗಮನವಾಯಿತು. ಅವನ ಮಾತೃಪ್ರೇಮ ಏನು ಎನ್ನುವುದು ಪ್ರಪಂಚಕ್ಕೆ ತಿಳಿಯಪಡಿಸುವುದಕ್ಕೆ ಮುಂದಾದವು. ನನ್ನ ಮಾತನ್ನು ಮೀರುವುದಕ್ಕೆ ಸಾಧ್ಯವಿಲ್ಲದೆ ಅದು ಭರತ ಅಯೋಧ್ಯೆಗೆ ಹಿಂದಿರುಗಿದ. ಎಲ್ಲಿರುವುದು ಸರಿಯಲ್ಲ ಎಂಬ ಹಾಗೆ ತಿಳಿದು ಸ್ಥಳವನ್ನು ಸುತ್ತ ನಾವು ಮುಂದೆ ಬಂದು ನಿಂತಿರುವಂತಹ
ಇರುವಂತಹ ಪ್ರದೇಶವಿದು ಪಂಚವಟಿ ಎಂಬ ಹಾಗೆ. ಈ ಪುಣ್ಯ ಪ್ರದೇಶದಲ್ಲಿ ಕುಣಿಯುವಂತಹ ಸಮಯವನ್ನು ಕಳೆಯುವುದಕ್ಕೆ ಯೋಗ್ಯ ಎಂಬ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಸಹೋದರ ಲಕ್ಷ್ಮಣ, ನಾವು ವಾಸ ಮಾಡಬೇಕಾಗಿದ್ರೆ ಅದು ಎಲಮನೆ ಸಿದ್ಧವಾಗಬೇಕಲ್ಲ? ಹೌದಲ್ಲ? ಅದಕ್ಕೆ ಮುಂದಾಗುತ್ತಮ್ಮ ಅಣ್ಣ. ಇದು ಇರುವುದಕ್ಕಾಗಿ ನನ್ನ ಕುಟೀರವನ್ನು ರಚಿಸುತ್ತೇನೆ. ಅದು ಒಂದು ಅನುಮಾನವಾಗುತ್ತಾ ಇದೆ. ನಾವಿರುವುದು ಇವುದೇ 3 ಮಂದಿಗಳು ಮಾತ್ರವೇ. ಸುಂದರವಾಗಿರುವಂತಹ 2 ಎಲೆಗಳನ್ನು ನಿರ್ಮಾಣ ಮಾಡಿದೆಯಲ್ಲ? ಹೌದು. ಯಾಕೋ ಇದು ಒಂದು ಪರ್ಣ ಕುಟೀರ ನಿಮಗಿಬ್ಬರಿಗೆ ವಾಸಿಸುವುದಕ್ಕಾಗಿ, ಇನ್ನೊಂದರಲ್ಲಿ ಇನ್ನು ಮುಂದೆ ನಮ್ಮಲ್ಲಿ ಆಹಾರಕ್ಕಾಗಿ ನಾವು ಅರಸಬೇಕಾದ್ದಲ್ವೇ? ಚಿಂತೆ ಮಾಡಬೇಡಿ, ಇದು ನಾನಿದ್ದೇನೆ. ಏನು ಮಾಡುವೆ? ವಾಸಿಸುವುದಕ್ಕಾಗಿ ವಸತಿ ಇದು ಮುಖ್ಯ, ಜೀವಿಸುವುದಕ್ಕಾಗಿ. ಹಾಗಾಗಿ ಅಣ್ಣ, ಇದು ಈ ವನದಲ್ಲಿ ನಮ್ಮ ಈ ಪರಿಸರದಲ್ಲಿ ಯಥೇಚ್ಛವಾಗಿರುವ ಈ ಫಲವನ್ನು ಕೊಯ್ದು ತಂದಿದ್ದೇನೆ. ಇದು ಗೆಡ್ಡೆ ಗೆಣಸುಗಳನ್ನು, ಕಂದಮೂಲಗಳನ್ನು ನಿನಗೋಸ್ಕರ ನಾನು ತಂದಿದ್ದೇನೆ. ಸ್ವೀಕರಿಸಬೇಕು ಅಮ್ಮ. ಅಣ್ಣನ ಸೇವೆಯನ್ನು ಹೊಗಳುವುದಕ್ಕೆ ನನಗೆ ಅಕ್ಷರಗಳೇ ಸಿಗ್ತಾ ಇಲ್ಲ. ಉಳಿದಂತಹ ದಿನಗಳನ್ನು ಅದು ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಾರದ ರೀತಿಯಲ್ಲಿ ಆ ಭಗವಂತನನ್ನು ಧ್ಯಾನಿಸುತ್ತಾ ಎಲ್ಲ ಮನೆಯನ್ನು ಪ್ರವೇಶ ಮಾಡ್ತೀವಿ. ಆದರೆ ರಾಕ್ಷಸರ ಕೃತ ನಿರ್ಬಂಧಗಳು ಮುನಿವರಿಯರೇ, ಋಷಿವರಿಯ ದುರವಸ್ಥೆ. ಈ ದುಷ್ಟ ರಾಕ್ಷಸರು ನಮಗೆ ಮಾತ್ರ ತೊಂದರೆ ಮಾಡ್ತಿರುವುದಲ್ಲ, ಹೌದು, ಈ ಪಂಚವಟಿಯ ಸುತ್ತಮುತ್ತ ವಾಸಿದ್ದ ಜನ ಕೂಡ ಓಡಿ ಹೋಗ್ಬಿಟ್ಟಿದ್ದಾರೆ. ಹೌದು, ಕೆಲವು ಜನರು ಮಾತ್ರ ಇಲ್ಲಿ ವಾಸವಾಗಿದ್ದಾರೆ. ಹೌದು. ಏನು ದುರವಸ್ಥೆ, ಏನು ಅವಸ್ಥೆ. ನಾವು ಯಜ್ಞಾದಿ ಕಾರ್ಯಕ್ರಮಗಳನ್ನು ಬಹಳ ಸಾಂಗವಾಗಿ ನೆರವೇರಿಸುವಂತಹ ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಾವು ಇವಾಗ ಆ ದುಷ್ಟ ರಾಕ್ಷಸರು ನಮ್ಮ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಅಡ್ಡಿ ಒಡ್ಡಿ ಬಹಳಷ್ಟು ಅನಾಹುತವನ್ನು ಮಾಡುತ್ತಿದ್ದಾರೆ. ನಾವು ಅಯೋಧ್ಯಾಪತಿ ಶ್ರೀರಾಮಚಂದ್ರನು ಇಲ್ಲೆಲ್ಲೋ ಬೀಡು ಬಿಟ್ಟಿರುವಂತಹ ವಿಚಾರ ನಮಗೆ ತಿಳಿದು ಬಂದಿದೆ. ಈ ದುಷ್ಟ ರಾಕ್ಷಸರು ನಮಗೆ ಒಪ್ಪತ್ತು ಊಟಕ್ಕೆ ಕೂಡ ಯಾವುದೇ ಒಂದು ಯಜ್ಞಾದಿ ಕಾರ್ಯಗಳನ್ನು ಸಾಂಗವಾಗಿ ನೆರವೇರಿಸಲಿಕ್ಕೆ ಹೊಡೆದಂತಹ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಇಲ್ಲಿ ಪಂಚವಟಿಯ ಒಂದು ಸರಹದ್ದಿನಲ್ಲಿ ಶ್ರೀರಾಮಚಂದ್ರನು ಪತ್ನೀಕನಾಗಿ ಇಲ್ಲಿ ವಾಸವಾದಂತೇಳಿ ತಿಳಿದು ಬಂದಿದೆ. ನಮ್ಮ ಎಲ್ಲಾ ವಿಚಾರಗಳನ್ನು ಅವರಿಗೆ ಆ ಮರ್ಯಾದಾ ಪುರುಷೋತ್ತಮನಿಗೆ. ಋಷಿವರ್ಯ, ನಮ್ಮ ಸಂಕಟಗಳು ಬಹಳಷ್ಟಿವೆ. ಈ ದುಷ್ಟರಿಂದಾಗಿ ಇಲ್ಲಿ ಸಂಖ್ಯೆಗಳು ಕಡಿಮೆಯಾಗಿದೆ. ಮಾತ್ರ ಅಲ್ಲ, ರಾಮಚಂದ್ರ ಕೂಡ ನಮ್ಮಂತೆ ಕಷ್ಟಗಳನ್ನು ಅನುಭವಿಸ್ತಾನೆ. ಅಪ್ಪನ ಮಾತನ್ನ ಮೀರಿ ಕುಮಾರ ಕಾಡಿಗೆ ಬಂದಿದ್ದಾನೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಮಾನ ದುಃಖಿಗಳು ತಮ್ಮ ದುಃಖವನ್ನು ಹಂಚಿಕೊಳ್ಳುವಂಥದ್ದು ಬಹಳ ಸಂತೋಷದ ವಿಷಯ.
ನಮ್ಮ ದುಃಖವನ್ನ ನಾವು ಅವನಲ್ಲಿ ಹೇಳಿಕೊಂಡ್ರೆ ಬಹುಶಃ ನಮಗೂ ಸಮಾಧಾನವಾಗ್ತದೆ, ಬಹುಶಃ ಅವನು ಸ್ವಲ್ಪ ಸಮಾಧಾನ ಪಟ್ಟುಕೊಳ್ಬಹುದು ಅಂತ ಕಾಣ್ತದೆ. ನಮಗೆ ಇಂಥ ಕಷ್ಟದ ಸಂದರ್ಭದಲ್ಲಿ ನಾವು ಹತ್ತಿರದಲ್ಲಿರುವಂತಹ ಶ್ರೀರಾಮಚಂದ್ರನ ಕಾಣುವಂಥದ್ದು ನನಗೆ ಒಳ್ಳೆಯದು ಅಂತ ಕಾಣ್ತದೆ. ನಿಮ್ಮ ಅಭಿಪ್ರಾಯವೇನು ಮುನಿವರ್ಯ? ಋಷಿವರಿಗೆ ಮಾತ್ರವಲ್ಲ, ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಮೂಡಿ ಬಂದಂತಹ ಆ ರಾಮಚಂದ್ರನು ಪಕ್ಕದ ಪಂಚವಟಿಯಲ್ಲಿ ಇರುವುದರಿಂದ ಎಲ್ಲ ನಮಗೆ ಏನು ಅನ್ಯಾಯಗಳು, ಏನು ಈ ದುಷ್ಟಶಕ್ತಿಗಳಿಂದ ಬರತಕ್ಕಂತ ಯಾವುದೇ ಅನ್ಯಾಯಗಳನ್ನು ದೂರವಾಗಿ ನಿಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ನಾವು ಅವರನ್ನ ನಾವು ಪ್ರಾರ್ಥಿಸಿಕೊಂಡು ಮುಂದಿನ ಕಾರ್ಯಕ್ರಮವನ್ನ ನಾವು ಸಾಂಗವಾಗಿ ನೆರವೇರುವಲ್ಲಿ ನಾವು ಪ್ರಯತ್ನಿಸೋಣ. ಹೋಗೋಣ, ಶ್ರೀರಾಮನನ್ನು ಕಾಣೋಣ. ಎಲ್ಲರೂ ಕೂಡ ಭೀತರಾಗಿ ಅದು ಎಲೆಮನೆ ಕಡೆ ಆರಿಸಿ ಬಂದಿದ್ದೀರ. ಯಾಕೆ ಬಂದ್ರಿ? ಯಾಕೆ ಈ ಗೋಳಾಟ ಹೇಳಿ? ಗೋಳಾಟ ಪುಣ್ಯಪ್ಪರೆಲ್ಲ ಒಟ್ಟಾಗಿ ಈ ಕಡೆ ಬಂದಿದ್ದೀರಿ. ಮಾತ್ರವಲ್ಲ, ಕಣ್ಣುಗಳಿಂದ ಜಲ ಸುರಿಯುತ್ತಾ ಇದೆ. ಈ ರೀತಿಯಲ್ಲ ನೀವು ಗೋಳೆಡುತ್ತಾ ಅದೋ ಈ ಕಡೆ ಬರಬೇಕಾಗಿದ್ರೆ ಆಗಬಾರದ ಯಾವುದೋ ಒಂದು ಘಟನೆಯಾಗಿದೆ ಎಂಬುದು ಸ್ಪಷ್ಟ. ಈ ಪುಣ್ಯಕ್ಷೇತ್ರದಲ್ಲಿ ಅಂತಹ ಘಟನೆಯಾದರೂ ಏನಾಯಿತು? ನಮಗೆ ಬಂದಿರುವಂತಹ ಕಷ್ಟಗಳಾದರೂ ಏನು ಹೇಳಿ, ಕೇಳ್ತೀನಿ. ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಹೆಸರನ್ನ ನಾವು ಕೇಳಿದ್ದೇವೆ. ಆದರೆ ಆ ಒಂದು ಮರ್ಯಾದಾ ಪುರುಷೋತ್ತಮರಾದಂತಹ ತಾವುಗಳು ಇರಕುಲ ಸೋನ ಅಂತ ಒಂದು ಪವಿತ್ರವಾದಂತಹ ಹೆಸರನ್ನ ನಾವು ಕೇಳಿ ಧನ್ಯರಾಗಬೇಕು. ಅಂತ ತಾವುಗಳು ಈ ಪಂಚವಟಿಯ ಸರಹದ್ದಿನಲ್ಲಿ ಒಂದು ವಿಚಾರ ಸಿಕ್ಕಿ ಮರುಭೂಮಿಯಲ್ಲಿ ನೀರಿನ ಬುಗ್ಗೆ ಸಿಕ್ಕಿದಂತ ಒಂದು ಅನುಭವ ನಮಗಾಗಿ ನಾವು ಓಡೋಡಿ ಬಂದಿದ್ದೀವಿ. ಮಹಾಪ್ರಭು ಏನು ರಾಮಚಂದ್ರ ಮಹಾಪ್ರಭು, ನಮ್ಮ ಕಷ್ಟ ನಮ್ಮ ಎಲ್ಲವನ್ನು ತೋಡಿಕೊಳ್ಳುವಂತ ಒಂದು ಸದಾವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳ್ಬೇಕು. ಈ ಒಂದು ಸರಹದ್ದಿನಲ್ಲಿ ಈ ಒಂದು ಪುಣ್ಯ ಭೂಮಿ ಪಂಚವಟಿಯ ಸುತ್ತಮುತ್ತ ನಾವು ಬಹಳ ನೆಮ್ಮದಿಯಿಂದ ಕಾಲ ಕಳೆತಕ್ಕಂತ ಈ ಸಮಯದಲ್ಲಿ ಪೂಜಾ ವಿಜ್ಞಾದಿ ಕಾರ್ಯಗಳನ್ನ ನಾವು ಸಾಂಗವಾಗಿ ನೆರವೇರಿಸುತ್ತಾ ನಾವು ಆ ದೇವರ ಧ್ಯಾನದಲ್ಲಿ ಯಾವಾಗಲೂ ನಾವು ಕೂತಂತ ಈ ಸಂದರ್ಭದಲ್ಲಿ ದುಷ್ಟ ರಾಕ್ಷಸರು 3 ತಲೆಯವರು ಅವರನ್ನು ಯಾವ ರೀತಿ ಬಂಧಿಸಲಾಗದಂತ ಒಂದು ಪರಿಸ್ಥಿತಿಯಲ್ಲಿ ಅಂತ ರಾಕ್ಷಸರು ನಮ್ಮ ಎಲ್ಲಾ ರೀತಿಯ ಯಜ್ಞಾದಿ ಕಾರ್ಯಗಳಿಗೆ ಭಗ್ನ ಉಂಟು ಮಾಡುತ್ತಿದ್ದಾರೆ. ಮಾತ್ರವಲ್ಲ, 3 ತಲೆಯವರು 5 ತಲೆಯವರು ಬೇರೆ ಬೇರೆ ಒಂದು ವಿಕಾರವಾದಂತಹ ಸ್ವರೂಪದಂತಹ ಆ ಜನರು ನಮ್ಮನ್ನು ಅಟ್ಟಿಸಿಕೊಂಡು ಎಲ್ಲಾ ರೀತಿಯಲ್ಲಿ ನಮಗೆ ಕಿರುಕುಳನ್ನು ಕೊಡ್ತಾ ಇದ್ದಾರೆ. ಮಾತ್ರ ಅಲ್ಲ ಮಹಾಪ್ರಭು, ನಮ್ಮ ಯಾವುದೇ ಒಂದು ಬಟ್ಟೆ ಬರೆಗಳನ್ನು ಕೂಡ ಬೆಸೆದು ನಮಗೆ ಅವಮಾನ ಮಾಡ್ತಾ ಇದ್ದಾರೆ. ಹೀನವಾಗಿ ನಮಗೆ ಈ ಒಂದು ಪುಣ್ಯಾದಿ ಕಾರ್ಯಗಳಿಗೆ ಯಜ್ಞಾದಿ ಕಾರ್ಯಗಳಿಗೆ ಬಹಳಷ್ಟು ಒಂದು ತಡೆ ಹೊಂದುತ್ತಾ ಇದ್ದಾರೆ. ಪ್ರಭು, ತಾವು ಬಂದಂತ ಈ ಸ್ಥಳದಲ್ಲಿ ವಾಸವಾಗಿದ್ದ ವಿಚಾರವನ್ನು ತಿಳಿದು ನಮಗೆ ಬಹಳ ಒಂದು ಸಂತೋಷವಾಯಿತು. ಅನುವಿಲ್ಲದ ಗೌವರ ಗಾಳಿ ಭವಂತೆ ಅನುವಿಲ್ಲದ
ನದಿಯಂತೆ ಯಾಕೆ ಕಳವಳ, ಯಾಕೆ ನಡುಕ? ಮತ್ತೇನಲ್ಲ, ಋಷಿಗಳು ಬಂದು ನಿಮ್ಮಲ್ಲಿ ಹೇಳ್ತಾ ಇರುವಾಗ ಋಷಿ ಪತ್ನಿಯರು ಬಂದು ನನ್ನಲ್ಲಿ ಕೂಡ ಅದೆಷ್ಟೋ ವಿಷಯವನ್ನು ಹೇಳಿದ್ರು. ಹೌದೇ? ಹೌದು. ಏನು ಹೇಳಿದ್ರು? ತುಂಬಾ ಭಯ ಆಗ್ತಾ ಉಂಟು. ಇನ್ನು ಮುಂದೆ ದಟ್ಟವಾದ ಗೊಂಡಾರಣ್ಯವಂತೆ, ಆ ಕಾಡಿನಲ್ಲಿ ಹಗಲು ಕೂಡ ಕಣ್ಣಿಗೆ ಕಾಣಿಸುವುದಿಲ್ಲಂತೆ, ಸೂರ್ಯನ ಕಿರಣ ಒಂದಿನಿತು ಕೂಡ ಬೀಳುವುದಿಲ್ಲ. ಅಷ್ಟೇ ಅಲ್ಲ, ದಟ್ಟವಾದ ಪ್ರಾಣಿಗಳು, ಘೋರವಾದ ಪ್ರಾಣಿಗಳು ತನ್ನ ಕ್ರೂರವಾದ ಸ್ವರದಿಂದ ಕಿವಿಗೆ ಕೇಳಲಿಕ್ಕೆ ಸಾಧ್ಯವಿಲ್ಲ. ಭಯಂಕರವಾದ ಶಬ್ದಗಳು. ಸಾಧ್ಯವೇ ಹೇಳು? ಇದಕ್ಕೆಲ್ಲ ಹೆದರುವುದನ್ನು ಕಾಣುತ್ತದೆ ಅಲ್ಲ. ಇದುವರೆಗೆ ಹೇಗೂ ಸಹಿಸಿ ಸಾಕಾಯ್ತು. ಇನ್ನು ಮುಂದೆ ನಾವು ಹೋಗುವುದು ಸರಿಯಲ್ಲ. ಹಾಗೆ ನನಗೆ ಹೋಗೋಣ ಅಂತ ನಿನ್ನ ತೀರ್ಮಾನ? ನನಗೇನು ಭಯ ಆಗ್ತಾ ಉಂಟು. ನನಗಿಂತಲೂ ನೀನು ಹೆಚ್ಚಾಗಿರುವಂತಹ ವಿಷಯವನ್ನು ಸಂಗ್ರಹ ಮಾಡಿದ್ಯಾ? ಏನು ಕಂಡೆ? ಓಹೋ, ಪ್ರಾಣಿಗಳು ಮಾತ್ರ ಅಲ್ಲ, ಕ್ರೂರ ಪ್ರಾಣಿಗಳು ಮಾತ್ರ ಅಲ್ಲ, ರಾಕ್ಷಸರು ಕೂಡ ಇದ್ದಾರಂತೆ. ಹೌದೇ? ಒಬ್ಬನಿಗೆ 10 ತಲೆ ಅಂತೆ, 20 ಕೈಯಂತೆ. ಸ್ತ್ರೀಯರನ್ನು ಕಂಡ್ರೆ ಸುಮ್ಮನೆ ಬಿಡುವುದೇ ಇಲ್ಲ ಅಂತೆ. ಅದೇನು ಮಾಡ್ತಾನಂತೆ? ಸ್ತ್ರೀಯರನ್ನೆಲ್ಲ ಬಲಾತ್ಕರಿಸಿ ಬಂಧನದಲ್ಲಿರ್ತಾನಂತೆ. ಓಹೋ, ಇದನ್ನೆಲ್ಲ ಕೇಳಿ ನನಗೆ ತುಂಬಾ ಭಯ ಆಗ್ತಾ ಉಂಟು. ಮುನಿಮಂತ್ರಿಯರು ಹೇಳಿರುವ ಮಾತನ್ನು ಕೇಳಿ ನೀನು ಭಯಗೊಂಡೇ ಜಾನಕಿ. ಹೌದು. ಯಾಕೆ ಹೆದರುತ್ತಾ ಇರುವೆ ಹೇಳು? ನೀನು ಸಾಮಾನ್ಯರಲ್ಲ, ಹೆದರಬೇಕಾಗಿಲ್ಲ. ಧೈರ್ಯವಾಗಿರೋ ಕೆಲವೇ ಸಮಯಗಳಲ್ಲಿ ದುಷ್ಟರ ವಧೆಯನ್ನು ಮಾಡಿ ಸುಕ್ಷೇಮವನ್ನು ಉಂಟು ಮಾಡಬೇಕಿದ್ದೇನೆ. ಇದ್ದೋಷದ ಪರದ ಗಮನದ ಪದಯ ಸಿಡಿಲೊಂದರದ ಬೊಬ್ಬೆಯೋ ಅನ್ನ ಶೂರ್ಪನಕ್ಕೆ ಬಂದಳ ಕಾದನಕ್ಕೆ ನಡೆಯು ಏನು ಒಬ್ಬನೇ ಅಂತ ತಿಳ್ಕೊಂಡಿದ್ದೀರಾ? ಮತ್ತೆ ಅವನಿಗೊಬ್ಬಳು ತಂಗಿ ಇರೋದು ನಿಮಗೆ ಗೊತ್ತಿಲ್ಲದೆ ಕೇಳಿದ್ದೀರಾ? ಅದರನ್ನು ಒಬ್ಬಳಿದ್ದಾಳೆ ಅಂತ ಗೊತ್ತುಂಟು. ಏನಷ್ಟು ಸಸಾರ ಹೆಂಗಸ ಅಂದ್ರೆ ನಿಮಗೆ? ಹೌದಾ? ಅವರನ್ನ ಹೇಗೆ ಕಡಿಬೇಕು ಅಂತ ಗೊತ್ತುಂಟ ನಿಮಗೆ? ಹೇಗೆ ಹೇಗೆ ನೀವೇ ಹೇಳಿ ನೋಡುವ ಹೆಸರನ್ನು. ಶೂರ್ಪನಖಿ. ಏನದು ನಿಮಗೆ ಏಕವಚನ? ಶೂರ್ಪನಖ ದೇವಿಯವರು. ದೇವಿಯವರು ಗುಡಿಯಲ್ಲಿ ದೇವಿಯವರು ಗುಡಿಯಲ್ಲಿ
ಮತ್ತೆ ಹೆಂಗಸರಿಗೆ ಸ್ವಲ್ಪ ಗೌರವ ಕೊಡ್ಲಿಕ್ಕೆ ಕಲೀರಿ. ಶೂರ್ಪನಖ ಅಮ್ಮನವರು ಅಮ್ಮ ಮಕ್ಕಳಿಗೆ ಅಮ್ಮ ಮಕ್ಕಳಿಗೆ ಹಾಗಾದ್ರೆ ಶೂರ್ಪನಖ ಅಕ್ಕನವರು ಆಗ್ಲಿಕ್ಕೆ ಅಕ್ಕ ತಮ್ಮಂದಿರಿ ನನ್ನ ತಮ್ಮ ನೀವು ನನ್ನ ತಮ್ಮ ಆಗ್ಲಿಕ್ಕೆ ಒಪ್ಪುದಿಲ್ಲ. ಹಾಗಾದ್ರೆ ಶೂರ್ಪನಖ ತಂಗಿಯವರು ಅದು ಆಗುದಿಲ್ಲ. ಈಗ ನನಗೆ ನಿಮ್ಮ ಬಗ್ಗೆ ಒಂದು ಸಂಶಯ ಬಂತಯ್ಯ. ಇನ್ನು ಉಳಿದದ್ದು ಎರಡೇ ನೋಡಿ. ಶೂರ್ಪನಖ ನಾದಿನಿ ಅಥವಾ ಅತ್ತಿಗೆ ಅಂತ ಏನು ಅಂದಾಜು ಮಾಡಿದ್ದೀರಿ ನನ್ನ ಬಗ್ಗೆ ನೀವು? ನೋಡಬೇಡ ಅಂತ ನಿಮಗೆ ರಸಿಕತನ ಇಲ್ಲ ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ಈ ಪ್ರಪಂಚದಲ್ಲಿ ಎಲ್ಲ ಹೆಂಗಸರು ನನ್ನ ಹೆಸರನ್ನು ಇಟ್ಟುಕೊಳ್ಳಿಕ್ಕೆ ಬಯಸ್ತಾರೆ. ಸುಂದರವಾದಂತಹ ಉಗುರುಗಳುಳ್ಳವಳೆ ಶೂರ್ಪನಖಿ. ಆದ್ರಿಂದ ಎಡಗೈಯಲ್ಲಿ ಯಾರಿಗೆ ಉದ್ದನೆಯ ಉಗುರುಂಟು ಅವರೆಲ್ಲ ಶೂರ್ಪನಖಿಯರು. ಗಾಡಿ ಇಂತಹ ಹೆಸರು ನಮ್ಮದು. ನಮ್ಮ ಸೌಂದರ್ಯವನ್ನ ನೋಡಿ ಮೆಚ್ಚದವರು ಯಾರಿದ್ದಾರೆ? ಅಯ್ಯೋ, ಹೀಗೆ ಒಮ್ಮೆ ನನ್ನನ್ನು ದಿಟ್ಟಿಸಿ ನೋಡಿ. ಎಷ್ಟು ಪ್ರಾಯ ಆಗಬಹುದು ನಮಗೆ? 80 ಏನು? ಎಷ್ಟು ಪ್ರಾಯ ಹೇಳಿದ್ರಿ ನೀವು? 80-90 ಆಗ್ಬೋದು. ನನಗೀಗ ಪುನಃ ಸಂಶಯ ಬಂತಲ್ಲ. ನಿಮಗೆ ಕಣ್ಣಿನ ದೋಷ ಇರಬೇಕಯ್ಯ. ಇಲ್ಲಿ ಎಲ್ಲಿಯಾದರೂ ವೈದ್ಯರಿದ್ದರೆ ಅವರಲ್ಲಿಗೆ ಅವರನ್ನ ಕಳಿಸಬೇಕು. ಎಷ್ಟು ಪ್ರಾಯ ಹೇಳಿದ್ದು ನೀವು? 80 ಆಗ್ಬೋದು. ಏನು ನಾನು ಕೇಳಿದ್ದು ನಿಮ್ಮ ಹೆಂಡತಿಯ ಪ್ರಾಯವನ್ನ? ನನ್ನ ಪ್ರಾಯ ಎಷ್ಟು ಅಂತ ಹೇಳುದಪ್ಪ. ಹೋಗಲಿ, ಒಂದು 24-25 ವರ್ಷ ಆಗಿತ್ತು. ಆದರೂ ನೋಡುವವರು ಇವಳಿಗೆ 16 ವರ್ಷಕ್ಕಿಂತ ಹೆಚ್ಚು ಆಗಲಿಲ್ಲ ಅಂತ ಭಾವಿಸ್ತಾರೆ. 16 ವರ್ಷ ಹೀಗಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ಬಹಳ ಸಂತೋಷವಾಗಿದೆ ನಮಗೆ. ಈ ಕಾಡಿನಲ್ಲಿ ಸ್ವತಂತ್ರವಾಗಿ ತಿರುಗಾಡುವಂತಹ ಒಂದು ಸಂದರ್ಭ ನಮ್ಮ ಪಾಲಿಗೆ ಹೇಳಲಿಕ್ಕೆ ನಮ್ಮ ಅಣ್ಣ ತ್ರಿಭುವನದಲ್ಲನ ದಶಾನನ ರಾವಣೇಶ್ವರನ ತಂಗಿ ನಾನು. ಆದರೆ ಏನು ಮಾಡೋಣ, ದೊಡ್ಡವರ ಮಕ್ಕಳಾಗಿ ಯಾವಾಗಲೂ ಹುಟ್ಟುಬಾರ್ದಯ್ಯ. ನಮಗೆ ಸರಿಯಾದಂತಹ ಸಂಬಂಧವನ್ನೇ ಏರ್ಪಡಿಸುವುದು ಬಹಳ ಕಷ್ಟ. ಇಷ್ಟು ಚಂದದ ಹುಡುಗಿಗೆ ಸರಿಯಾದಂತಹ ಗಂಡ ಸಿಗಬೇಕಾ ಬೇಕು? ಲೋಕದಲ್ಲಿ ಗಂಡಂದಿರು ಅಂತ ತುಂಬಾ ಜನ ಇದ್ದಾರೆ. ಗಂಡಂದಿರೆಲ್ಲ ಗಂಡಸರಾಗುವುದಿಲ್ಲ ಈಗ. ನನ್ನ ದುರ್ದೈವಕ್ಕೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ಒಂದು ಮದುವೆ ಆಗಬೇಕಾಗಿ ಬಂತು. ನಾನು ಅವನ ಹೆಸರು ಹೇಳಲಿಕ್ಕೂ ಕೂಡ ನನಗೆ ಅನೇಕ ವೇಳೆ ಮನಸ್ಸು ಬರುವುದಿಲ್ಲ. ಅವ ನನ್ನ ಗಂಡ ಆಗಲೇ ಇಲ್ಲ ಮಾನಸಿಕವಾಗಿ. ಮದುವೆ ಅಂದರೆ ಹೆಣ್ಣು ಗಂಡಿನ ಮನಸ್ಸು ಒಂದಾಗುವಂತಹ ಕ್ರಿಯೆ. ಇದು ಅವನಿಗೂ ಗೊತ್ತಾಗಲಿಲ್ಲ, ನನ್ನ ಅಣ್ಣನಿಗೂ ಗೊತ್ತಾಗಲಿಲ್ಲ. ಏನೋ ಒಂದು ಮದುವೆ ಮಾಡಿಕೊಟ್ಟ. ಹಾಗಂತ ಅವನೊಡನೆ ಹೆಚ್ಚು ಕಾಲ ಸುಖವಾಗಿ ಬಾಳಲಿಕ್ಕೂ ನನಗೆ ಸಾಧ್ಯವಾಗದೆ ಹೋಯಿತು. ಯಾವುದೋ ದಿಗ್ವಿಜಯದ ನೆಲದಲ್ಲಿ ನಮ್ಮ ಅಣ್ಣವನನ್ನ ವಧಿಸಿಯೇ ಬಿಟ್ಟನಯ್ಯ. ವೈಧವ್ಯ ನಮ್ಮ ಪಾಲಿಗೆ ಪ್ರಾಪ್ತವಾಯಿತು. ಆದ್ರಿಂದ ನಮ್ಮ ಅಣ್ಣ ಈ ಶೂರ್ಪನಖೆಯನ್ನು ಅಲಂಕೆಯಲ್ಲಿ ಇಟ್ಟುಕೊಳ್ಳುವುದು ಹೇಗೆ? ಈ ಹೆದರಿಕೆಯಿಂದ ನಮ್ಮನ್ನ ಇಲ್ಲಿ ಜನಸ್ಥಾನಕ್ಕೆ ಕಳಿಸಿಕೊಟ್ಟಿದ್ದಾನೆ. ತಂಗಿ, ನೀನಲ್ಲಿಗೆ ಹೋಗು. 14,000 ಮಂದಿರ ಕಸರ ಬೆಂಗಾವಲು ನಿನಗಿದೆ. ನನಗೆ ಮತ್ತೆ ಸಂಶಯ ಬಂದದ್ದು ಆ ಕಾರಣಕ್ಕೆ. ಅಣ್ಣನಿಗೆ ಸಾಮ್ರಾಜ್ಯದಲ್ಲಿ ತಂಗಿಗೆ ಪಾಲು ಕೊಡುವ ಮನಸ್ಸಿಲ್ಲ. ಇದನ್ನು ನಾನು ಅರ್ಥ ಮಾಡಿಕೊಂಡೆ. ಜನಸ್ಥಾನಕ್ಕೆ ಬಂದಿರಯ್ಯ. ಹಾಗೆ ಬಂದಾಗ ಮದುವೆ ಆದುದರ ಪರಿಣಾಮವಾಗಿ ಮಗುವನ್ನು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಾ ಇತ್ತು. ಹೌದಾ? ಆದರೆ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೇನಲ್ಲ, ಎಲ್ಲ ಗುಡ್ಡು ಸನ್ಯಾಸಿಗಳು ಎಷ್ಟು ಹೊತ್ತಿಗೆ ಬೇಕಾದರೂ ಕೂಡ ತಪಸ್ಸು ಮಾಡ್ತಾ ಇರತಕ್ಕಂಥವರು. ಅವರ ಮಂತ್ರ ಘೋಷಣೆ ಕೇಳುವಾಗ ಅವತ್ತು ಮದುವೆ ಆದ ನೆನಪಾಗುವುದು ನನಗೆ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ ಹೀಗೆ ಹೇಳಿ ನನ್ನ ಕುತ್ತಿಗೆಗೆ ಅವನು ಮಂಗಲಸೂತ್ರವನ್ನ ಕಟ್ಟಿದನಲ್ಲ. ಈ ಸನ್ಯಾಸಿಗಳು ಇಂಥ ಮಂತ್ರವನ್ನು ಹೇಳಬಾರದು ಅಂತ ಅವರ ಯಾಗಕ್ಕೆ ಹೋಗಿ ಎಲ್ಲ ಕುಡಿಸಿ ಮಾಂಸ ರಕ್ತವನ್ನ ಹಾಕುತ್ತೇ ನನ್ನ ಉದ್ಯೋಗ ಆಗಿ ಹೋಯಿತು. ಕೊನೆಗೂ ಮಗನನ್ನೊಬ್ಬನನ್ನ ಹೆತ್ತೆ. ಆ ಮಗನನ್ನ ನನಗೆ ಗೊತ್ತಾಗದ ಹಾಗೆ ಬೆಳೆಸಬೇಕು ಅಂತ ಇಲ್ಲಿಯೇ ಬಿದಿರ ಮನೆಯಲ್ಲಿ ನಾನು ಅವನನ್ನ ಬೆಳೆಸಿದೆ. ಅಣ್ಣನಿಗೆ ಪ್ರತಿಸ್ಪರ್ಧೆಯನ್ನಾಗಿ ಮಾಡಬೇಕು ಇವನನ್ನು ಅನ್ನುವಂತಹ ಘನವಾದ ಉದ್ದೇಶವನ್ನ ಹೊಂದಿದೆ. ಇವತ್ತು ಬಂದು ನೋಡುತ್ತೇನೆ, ಆ ಬಿದಿರ ಬೆಳೆಯೇ ನಾಶವಾಗಿ ಹೋಗಿದೆ.
ಆಗಿದೆ. ಯಾರು ಬಂದದ್ದು ನಮ್ಮ ಕಾಡಿಗೆ? ಮನೋಜ ಪ್ರತಿಯೊಬ್ಬ ದೊಡ್ಡ ಋಷಿಯ ಮೈವಾಸನೆ ನನಗೆ ಸುಪರಿಚಿತ. ಇವತ್ತು ಬರತಕ್ಕಂತಹ ವಾಸನೆ ಅಂತದಲ್ಲ, ವಿಶಿಷ್ಟವಾದಂತಹ ವಂಶತ್ವವುಳ್ಳ ವೀರ ವಾಸನೆ ಇದು. ಹಾಗಾದರೆ ಯಾರು ಈ ಕಾಡಿಗೆ ಇಷ್ಟರವರೆಗೆ ಹೀಗೆ ಬರುವಂತಹ ಧೈರ್ಯವನ್ನು ಯಾರು ತೋರಿಸಿದವರಿಲ್ಲ. ಇವತ್ತು ಬಂದಿದ್ದಾರೆಂದರೆ ಮೃತ್ಯುವಿನ ಭಂಜನಕ್ಕೆ ಅವರು ಹೊತ್ತ ಹಾಗೆ ಎಂತಹ ಧೈರ್ಯ ಅವರಿಗೆ ಹೊಂದಿದೆ. ಸ್ವರ್ಪನಕ್ಕೆ ಇರತಕ್ಕಂತಹ ವಿಷಯ ಅವರಿಗೆ ಗೊತ್ತಾಗಲಿದೆ. 14,000 ರಕ್ಕಸರ ವಿಷಯ ಅವರಿಗೆ ಗೊತ್ತಾಗಲಿದೆ. ಹಾಗಾದರೆ ಬಂದವರನ್ನ ಹಾಗೆ ಬಿಡುವುದಲ್ಲ. ಬಹಳ ದಿವಸವಾಯಿತು ನಮಗೆ ಒಳ್ಳೆಯ ಆಹಾರ ಸಿಗದೆ ಮನುಷ್ಯರು ಬಂದಿದ್ದಾರೆಂದರೆ ನಾಲಿಗೆಯಲ್ಲಿ ನೀರು ಉರ್ತಾ ಉಂಟು. ಹಾಗೆ ಬಂದವರನ್ನ ಏನು ಮಾಡಬೇಕು? ಮನಸ್ಸಿಗೆ ಬೇಸರವಾಗುತ್ತದೆ. ಇವತ್ತು ಮನುಷ್ಯರು ಬಂದಿದ್ದಾರೆ, ಹಾಗಾದರೆ ಮನುಷ್ಯರ ಮಾಂಸ ಸಿಗ್ತದೆ ನನಗೆ ಇವತ್ತು. ಆಹಾ, ಹಾಗೆ ಬಂದ ಮನುಷ್ಯರನ್ನ ಹಿಡಿದು ಕರವಾಳದಿಂದ ಅವರ ತಲೆಯನ್ನ ಆಗ ಬರ್ತದೆ ನೋಡಿ ಬಿಸಿ ಬಿಸಿ ರಕ್ತ. ಅದನ್ನ ಎರಡು ಕೈಯಿಂದ ತೆಗೆದು ಏನು ರಕ್ತ ಅಂತ ಹೇಳುವಾಗ ನಿಮ್ಮ ಮುದ್ದೆ ಯಾಕೆ ಹಾಗಾದದ್ದು? ನಿಮಗಾಗುದಿಲ್ವಾ? ನೀವು ಜೇನುತುಪ್ಪ ತಿಂತೀರಾ? ಜೇನು ಹುಟ್ಟನ್ನು ನೀವು ನೋಡ್ಬೇಕು. ಅದರಲ್ಲಿ ಎಷ್ಟು ಮರಿಗಳು ಮೊಟ್ಟೆಗಳು ಅದನ್ನ ಒಮ್ಮೆಲೆ ಹೀಗೆ ತೆಗೆದು ಕಿಚಿಕಿ ಜೇನು ತೆಗಿತಾರೆ.
ಆಮೇಲೆ ಈ ಕೈ ಉಂಟಲ್ಲ, ಕೈ ತೆಗೆದು ಹೀಗೆ ಮಾಡ್ತಾರೆ. ಪುನಃ ತೆಗೆದ್ರು, ಚಿಕ್ಕಿದ್ರು, ದೇವರು ಸಂಗ್ರಹ ಮಾಡಿದ್ರು. ಹೊಟ್ಟೆಗಳು, ಚೇತನ, ಇವರ ಎಂಜಲು ಅದೆಲ್ಲ ಆಗ್ತದೆ ನಿಮಗೆ. ರಕ್ತ ಆಗುದಿಲ್ಲಲ್ಲ, ರಕ್ತದ ರುಚಿ ಗೊತ್ತಿಲ್ಲದವರು ಯಾರು? ಕೈಗೆ ಒಂದು ಸಣ್ಣ ಗಾಯ ಆದ್ರೂ ಕೂಡ ಎಲ್ಲಿಗೆ ಎತ್ತಿಕೊಳ್ತೇವೆ? ಕೈ ಬೆರಳನ್ನು ಬಾಯಿಗೆ ಎತ್ತಿಕೊಳ್ತೇವೆ. ಯಾಕೆ ಯಾಕೆ ಹೇಳಿ? ರಕ್ತ ಉಪ್ಪಾಗಿದೆಯಾ? ಉಪ್ಪಿಗಿಂತ ರುಚಿ ಇಲ್ಲ. ಆದ್ರಿಂದಲೇ ರಕ್ತದ ರುಚಿ ಗೊತ್ತಿಲ್ಲದವರು ಯಾರು ಇಲ್ಲ. ಹಾಗೆ ಸಿಕ್ಕಿದ ರಕ್ತವನ್ನ ದೊಡ್ಡ ಬಾಣಲೆಗೆ ಹಾಕಿ, ರಕ್ತ ಗೊತ್ತಿಲ್ಲವ ನಿಮಗೆ? ಬಹಳ ದಪ್ಪ ಉಂಟು. ಆದ್ರಿಂದ ಈ ರಕ್ತವನ್ನ ಒಂದು ಮೆಣಸಿನಕಾಯಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಬಹಳ ರುಚಿಯಾಗಿ. ಹೌದು, ಸ್ವಲ್ಪ ಅದಕ್ಕೆ ಸಿಹಿ ಸೇರಿಸಿ ಒಂದು ಹಂದಿಯ ತುಪ್ಪದಲ್ಲಿ ಜೈ ಅಂತ ಒಂದು ಒಗ್ಗರಣೆ ಹಾಕಿದ್ರೆ ಅಂತಲ್ಲ, ಆಹಾ, 4 ದಿವಸಕ್ಕೆ ಬೇಕಾದ್ರೂ ತೆಗೆದಿರಬಹುದು, ತೊಂದರೆ ಇಲ್ಲ. ಮತ್ತೆ ಉಳಿದಂತಹ ಮಾಂಸ ಉಂಟಲ್ಲ, ಎಲ್ಲ ಇದ್ದಾರೆ ನಮ್ಮವರಲ್ಲಲ್ಲಿ ಎಲ್ಲಲ್ಲಿ. ಸ್ವಲ್ಪ ದೂರದಲ್ಲಿ ಒಮ್ಮೆ ಸ್ವಲ್ಪನೇ ಕೆಮ್ಮನವರು ಕರೀಲಿ ಅಂತ ಕಾಯ್ತಾ ಇದ್ದಾರೆ. ಬನ್ನಿ ನಮ್ಮವರೇ, ಈ ಮಾಂಸವನ್ನ ದೊಡ್ಡ ಹಂಡೆಯಲ್ಲಿ ಹಾಕಿ ಒಂದು ಕೊತ್ತು ಮಾಡಬೇಕಾದ ಸಾಂಬಾರು, ಆಮೇಲೆ ಕೈಯ ಮಾಂಸ, ಕಾಲಿನ ಮಾಂಸ, ತಲೆಯ ಮಾಂಸ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಅವಿಲು ಮಾಡಬೇಕು. ಒಂದು ಅವಿಲು ಮಾಡಬೇಕು, ಹೊಸ ಹೊಸ ರೀತಿಯ ಅಡುಗೆ. ಆಮೇಲೆ ಬೆರಳಿನ ತುದಿ ಉಂಟಲ್ಲ, ಇದನ್ನ ತೆಗೆದು ಗುಡ್ಡೆ ಕೊಡಿಯನ್ನ ಒಟ್ಟಿಗೆ ಮಾಡಿ ಗುಡ್ಡೆ ಕೊಡಿ ತಂಬುಳಿ ಮಾಡಬೇಕು. ಹೌದಪ್ಪ, ತುಂಬಾ ದಿವಸ ಆಯ್ತು ಇಂತಹ ಅಡುಗೆಯನ್ನೆಲ್ಲ ತಿಂತದೆ. ದಿನ ಈ ಕಾಡು ಪ್ರಾಣಿಗಳ ಮಾಂಸ ತಿಂದು ನಾಲಿಗೆ ಜಡ್ಡುಗಟ್ಟೆ ಹೋಗಿದೆಯ. ಆದ್ರಿಂದ ಒಂದು ಗುಡ್ಡೆ ಕೊಡಿ ತಂಬುಳಿ ಮಾಡಬೇಕು. ಆ ಮನುಷ್ಯನ ಮಿದುಳನ್ನ ಹೊರಗೆ ಅದನ್ನ ಸಣ್ಣದು 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 ಕೊಚ್ಚಿ ಒಂದು ಪಲ್ಯ ಮಾಡಬೇಕು. ಮತ್ತೆ ಉಳಿತದಲ್ಲ ಅವರ ಎಲುಬು, ಆ ಎಲುಬನ್ನ ತೆಗೆದು ಒಳಗೆ ಉಪ್ಪನ್ನ ತುಂಬಿಸಿ ಅದನ್ನ ಬಿಸಿಲಲ್ಲಿ ಒಣಗಿಸಿ ಮಳೆಗಾಲದಲ್ಲಿ ಅದನ್ನ ಕೆಂಡದಲ್ಲಿ ಸತ್ತು ಯಾರಿಗೆ ಉಂಟು ಇಂತಹ ಭಾಗ್ಯ? ನಮ್ಮ ಪಾಲಿಗೆ ಅಂತಹ ಭಾಗ್ಯ ಒದಗಿ ಬಂದಿದೆ. ಎಲ್ಲಿದ್ದಾನೆ ಅವನು ನೋಡ್ತಾನಂತೆ. ಕಂಡಾಗಲ ಮಿಥಿಲೇಂದ್ರ ಜಾತೆ ಸೀತೆ ಬಂದಳು ರಾಘವ ಒಬ್ಬಳು ಸ್ತ್ರೀ ನಿಮ್ಮ ಪತ್ನಿ ನನ್ನನ್ನು ಬಿಟ್ಟು ಹೋಗಬೇಡಿ ಎಲ್ಲಿಗೂ. ನನಗೆ ಬಹಳ ಭಯ ಆಗ್ತಾ ಉಂಟು. ಅದು ದುಷ್ಟರ ಸ್ವರಗಳು, ಆರ್ಭಟೆ, ಭಯಂಕರ ಕಠೋರವಾದಂತಹ ಆರ್ಭಟೆಗಳನ್ನು ಕೇಳುವುದಕ್ಕೆ ನನಗೆ ನನ್ನ ಬಿಟ್ಟು ನೋಡುವುದಕ್ಕೆ ನನಗೆ ಭಯ ಆಗ್ತಾ ಉಂಟು. ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಸ್ವಾಮಿ. ದಮ್ಮಯ್ಯ ಸ್ವರ ಆರ್ಭಟೆ ಅದು ರಾಕ್ಷಸರದಲ್ವಾ? ಹೆಣ್ಣು ಸ್ವರ ಕೂಡ ಉಂಟು, ರಾಕ್ಷಸಿ ಕೂಡ ಉಂಟು. ಹೌದೇ? ತುಂಬಾ ಭಯ ಆಗ್ತದೆ. ಅಳಬೇಕಾಗಿಲ್ಲ, ನೀನು ರೋಗಿಸಬೇಕಾಗಿಲ್ಲ. ಕಣ್ಣು ಬಿಡದಕ್ಕೆ ಧೈರ್ಯ ಬರಲಿಲ್ಲ. ಕಿವಿ ಮುಚ್ಚಿಕೊಳ್ಳುವ ಅಂತ ಕಾಣ್ತಾ ಇದೆ. ಅಂಜಬೇಡಲ್ಲ ಸೀತಾ ಮಿಥಿಲೇಂದ್ರ
ನೆನಪಾಯ್ತು ನೋಡಿ, ನಾನೊಂದು ಹೆಣ್ಣು ಅಂತ. ಇವನನ್ನು ಕಾಣುವಾಗ ಉದಿಸಿದಂತಹ ಭಾವನೆ ಇದು. ಯಾರಿವನು? ದೂರದಿಂದ ವೀಕ್ಷಿಸುವಾಗ ಆಹಾ ಎಂತಹ ದೃಢವಾದಂತಹ ಮೈಕಟ್ಟು. ಸನ್ಯಾಸಿಗಳ ವೇಷದಲ್ಲಿದ್ದಾನೆ. ಸನ್ಯಾಸಿಗಳಿಗೆ ಇಂತಹ ಮೈಕಟ್ಟಿರೋದಕ್ಕೆ ಸಾಧ್ಯವಿಲ್ಲ. ಸ್ವರ್ಗದಿಂದ ಇಳಿದು ಬಂದನೆ. ಜೊತೆಗೆ ಒಬ್ಬಳು ಯಾರೋ ಕಾಣ್ತಾಳೆ, ಸ್ವಲ್ಪ ವಯಸ್ಸಾದವಳು. ಅವಳು ನನಗೆ ಲಕ್ಷ್ಯ ಅಲ್ಲ. ಅವಳನ್ನು ತಿನ್ನುವುದು, ಇವರನ್ನು ಮದುವೆ ಆಗುವುದು. ಹೇಗೆ? ಹೀಗೆ ಹೋಗಿ ಬಿಡುದು. ಹೋಗಬಹುದು, ಚಂದ ಇಲ್ಲ ಅಂತಲ್ಲ. ಈಗಲೂ ನಾನು ನಗರದಲ್ಲಿ ಹೋಗುವಾಗ ಎಷ್ಟು ಜನ ಬೇಕು ನಿಮಗೆ ಸಿಳ್ಳೆ ಹಾಕುವುದು. ಆದರೆ ಅವನನ್ನು ಕಂಡರೆ ಹೆದರಿ ಬಿಟ್ರೆ ಮತ್ತೆ ನಮ್ಮ ಕೆಲಸ ಕೆಡ್ತದೆ. ಹೌದಪ್ಪ, ಇವನನ್ನು ಮದುವೆ ಆಗಬೇಕು ಅನ್ನೋ ಭಾವ ಮೂಡಿದ್ದು. ಇವತ್ತು ನನ್ನ ಮಗ ಸತ್ತು ಹೋದದ್ದು ಒಂದಕ್ಕೊಂದು ತಾಳೆ ಆಗುತ್ತಾ ಇದೆ. ಬ್ರಹ್ಮ ನನ್ನ ಹಣೆಯಲ್ಲಿ ಬಹಳ ಒಳ್ಳೆಯದನ್ನೇ ಬರೆದಿದ್ದಾನೆ. ಇಲ್ಲದಿದ್ದರೆ ಹೀಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆಚೆ ಗಂಡನೂ ಇಲ್ಲ, ಈಚೆ ಮಗನೂ ಇಲ್ಲ. ಹಾಗಿರುವಾಗ ಇನ್ನೊಂದು ಮದುವೆ ಆದರೆ ಯಾವ ತಪ್ಪು ಕೂಡ ಇಲ್ಲ. ಹಾಗೆ ಹೋಗಿ ಎತ್ತಿಕೊಂಡು ಹೋಗಲಿ ಅವನನ್ನ. ಎತ್ತಿಕೊಂಡು ಹೋಗುವುದು ದೊಡ್ಡ ಸಮಸ್ಯೆಯನ್ನು ಕೂಡ ಅಲ್ಲ. ಆದರೆ ಯಾವ ಮನಸ್ಸಿಲ್ಲದ ವಿವಾಹವಾದರೆ ಹಿಂದೆ ವಿದ್ಯುತ್ ವಿವರಣೆಯಾದಂತಹ ಸಂಸಾರದ ಕಥೆ ಆಗುತ್ತದೆ. ಅದು ಬೇಡ. ಹಾಗಾದರೆ ರೂಪ ಬದಲಾವಣೆ ಮಾಡಬೇಕು. ನಮಗೆ ರೂಪ ಬದಲಾವಣೆ ಮಾಡೋದು ಕಷ್ಟವ? ಅನಿವಾರ್ಯ ಅಷ್ಟಸಿದ್ಧಿಗಳು ನಮಗೆ ಸಿದ್ಧಿಯಾಗಿರುವಾಗ ನೋಡಿ ಎಂತಹ ರೂಪದಲ್ಲಿ ಬರ್ತೇನೆ ಅಂತ ನೋಡಿ ನೀವೇ. ಹದಿನಾರು ತರದ ಹೆಣ್ಣಾದಳವಳು, 16 ತರದ ಹೆಣ್ಣಾದಳವಳು. ಮತ್ತೆ ಮುದದಿಂದ ಶೃಂಗಾರವಾಗಿ ಮತ್ತವಳು, ಮುದದಿಂದ ಶೃಂಗಾರವಾಗಿ ಮತ್ತವಳು. ಭೂಗೋಳನು ಪಟ್ಟದಾನೆಯಂತದಲ್ಲಿ, ಭೂಗೋಳನು ಪಟ್ಟದಾನೆ ಎಂಬದಲ್ಲಿ ಎಲ್ಲಿಗೆ? ರಾಘವನ ಬಳಿಗೆ ನಡೆ ತಂದಳೊಳಗಿನಲ್ಲಿ, ರಾಘವನ ಬಳಿಗೆ ನಡೆ ತಂದಳ್ ಒಳವಿನಲ್ಲಿ. ಹದಿನಾರು ತರದ ಹೆಣ್ಣಾದಳವಳು. ಆಗಿದ್ದೇನೆ. ಇದು ಯಾರಿಗಾಗಿ? ನನಗಾಗಿ ಅಲ್ಲ. ಅಲ್ಲಿ ಕಲ್ಲ ಮೇಲೆ ಕುಳಿತಿದ್ದಾನಲ್ಲ, ಸ್ಮರ ಸ್ವರೂಪಿಯಾದಂತಹ ಆ ವ್ಯಕ್ತಿ, ಅವನ ಬಳಿಗೆ ಸಾಗಬೇಕು. ನನ್ನ ವಿಚಾರಗಳನ್ನು ಹೇಳಿಕೊಳ್ಬೇಕು. ಇನ್ನೊಂದು ತಿದ್ದುಪಡಿ ಉಂಟು. ಹೇಗೆ ವೇಷ ಎಲ್ಲ ಸರಿಯಾಯ್ತಲ್ಲ? ಯಾಕಂದ್ರೆ ಎಷ್ಟೋ ಸಲ ಕೆಲವರು ಸೀರೆ ಸುತ್ತುದು ಅಂದ್ರೆ ಬಿದಿರೆ ಗಂಬಕ್ಕೆ ಬಟ್ಟೆ ಸುತ್ತಿದ ಹಾಗೆ ಚಂದ ಆಗುದು ಅಂತ ಇಲ್ಲ. ನಾನು ಹಾಗಲ್ಲ. ಒಪ್ಪವರ್ಣವಾಗಿ ಮೈಗೊಪ್ಪುವಂತ ಸೀರೆ, ಅದಕ್ಕೊಪ್ಪುವಂತ ಕುಬಸ, ಆಮೇಲೆ ಅಂಗಾಂಗದ ಶೃಂಗಾರ ಹೆಚ್ಚಿಸುವುದಕ್ಕೋಸ್ಕರವಾಗಿ ಬಂಗಾರದ ಆಭರಣಗಳನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅದನ್ನು ಕಟ್ಟಿಕೊಂಡವಳಿದ್ದೇನೆ. ಶಿರೋಭೂಷಣ, ಕಂಠಾಭರಣ, ಸೊಂಠಾಭರಣ, ಆಮೇಲೆ ಕಾಲಿಗೆ ಚಿನ್ನದ ಸರ, ಇಷ್ಟೆಲ್ಲ ಸಿದ್ಧ ಆದ್ಮೇಲೆ ಈಗ ಏನು ಅಲ್ಲಿ ಕುಳಿತಿದ್ದಾರಲ್ಲ ಹುಡುಗ, ಕೊಂಡೊಯ್ದು ಮನೆಗೆ ಎನ್ನ ಗಂಡನನ್ನು ಮಾಡ್ತಾರೆ. ಲೋಕದಲ್ಲಿ ಎಲ್ಲ ಹುಡುಗಿಯರು ಗಂಡನ ಹೆಂಡತಿಯಾಗಿ ಹೋಗುವುದು. ಇಲ್ಲಿ ತಿದ್ದುಪಡಿ, ನಾನು ಹೆಂಡತಿಯಾಗಿ ಅವನನ್ನು ಗಂಡನನ್ನಾಗಿ ಮಾಡಿಕೊಳ್ಳುವುದು. ಅದಕ್ಕೋಸ್ಕರ ಮನಸ್ಸು ಹೊಚ್ಚೆದ್ದು ಕುಣಿತಾ ಇದೆ. ತಡೆಯಾಕೆ ಅವರ ಬಳಿಗೆ ಸಾಕ್ತೇನೆ. ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ,
ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಅರುಹಿದಳು ಕಾಯಗಳ ಅಂತರದ ಸ್ಥಿತಿಯ ಅರುಹಿದಳು ಕಾರ್ಯಗಳ ಅಂತರದ ಸ್ಥಿತಿಯ ನಾನು ಪ್ರತಿಪಾಲಕ ನೀನು ಅತಿ ಕುಲವತಿ ನಾನು ಪ್ರತಿಪಾಲಕ ನೀನು ಪ್ರತಿ ದೇವಿಗೆ ನಾನು ಮನುಮತ ನೀನು ಅತಿ ಕುಲವತಿ ನಾನು ಪ್ರತಿಪಾಲಕ ನೀನು ಪ್ರತಿ ದೇವಿಗೆ ನಾನು ಮನುಮತ ನೀನು ಮೊತ್ತ ಮೊದಲಾಗಿ ನಿನ್ನ ಪದಪದ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಇದೋ ಈ ವನಾಂತರದಲ್ಲಿ ಎಲ್ಲರೂ ನಿನ್ನ ಬಗೆಗಾಗಿ ಆಡಿಕೊಳ್ಳುತ್ತಾರೆ. ಎಷ್ಟೋ ಋಷಿಗಳನ್ನು ನೋಡಿದೆ, ಋಷಿ ವಧುಗಳನ್ನು ಮಾತಾಡಿಸಿದೆ. ಎಲ್ಲ ಋಷಿ ವಧುಗಳು ಕೂಡ ನಿನ್ನ ಬಗ್ಗಾಗಿಯೇ ಮಾತನಾಡುತ್ತಾರೆ. ಏನೆಂದರೆ ನೀನೊಬ್ಬ ಶ್ರೇಷ್ಠ ಪ್ರತಿಪಾಲಕನಂತೆ, ಪ್ರಜಾರಂಜಕನಂತೆ ಅಂತಹ ನೀನಿದ್ದು ಒಂದು ಈ ವನ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಿ ಅಂತ ಗೊತ್ತಾಯಿತು. ಅಂತಹ ನಿನ್ನನ್ನು ಕಾಣಬೇಕೆನ್ನುವ ಆಶೆ ನನಗೆ ಹೆಚ್ಚಾಗಿ ಮನಸ್ಸು ಹುಚ್ಚಾಗಿ ನಿನ್ನಲ್ಲಿವರೆಗೆ ಓಡೋಡಿ ಬಂದೆ. ಅಂತಿಂತವಳಂತ ಯೋಚನೆ ಮಾಡಬೇಡ. ನಾನು ಕುಲದಲ್ಲಿ ಮೇಲ್ಜಾತಿಯವಳು, ಅತಿ ಕುಲವತಿಯಿಂದ ಅಂದ್ರೆ ಜಾತಿ ಇಲ್ಲ ಅಂತ ಹಾಗಲ್ಲ. ಮತ್ತೆ ಜಾತಿ ಕುಲವತಿ ಅಂದ್ರೆ ಹಾಗರ್ಥ ಆಗ್ತದ? ಇಲ್ಲವೇ ಇಲ್ಲ. ಶ್ರೇಷ್ಠ ಜಾತಿ ಯಾವ್ದು ಜಾತಿ ಅಲ್ಲ, ನನಗೆ ಯಾವ್ದು ಆಗ್ತದೆ, ನಿಮ್ಗೆ ಯಾವ್ದು ಜಾತಿ? ಇಲ್ಲಿ ನಾವು ಕ್ಷಾತ್ರಿಯರು, ನಾವು ಬ್ರಾಹ್ಮಣರು. ಒಳ್ಳೆದಾಗಿ ಇದೊಂದು ಕ್ಷಾತ್ರ ಮೊದಲ ಜೊತೆ ಆಗ್ತದೆ. ಪ್ರತಿಪಾಲಕನಾದಂತಹ ನೀನು ರತಿದೇವಿಗೆ ಎಣೆಯಾದಂತಹ ನನ್ನನ್ನು ಕಂಡು ಮಾತಾಡಿಸಬೇಕು ಅಂತ ನಾನು ಅಪೇಕ್ಷಿಸ್ತಾ ಇರೋದು. ಯಾಕೆ ನೀನು ಆ ಕಡೆ ಈ ಕಡೆ ನೋಡ್ಕೊಂಡು ಸಂಶಯ ಪಡ್ತಾ ಇದ್ದಿ? ಏನು ಯೋಚನೆ ಮಾಡಬೇಡ, ನಾನು ಬಂದದ್ದೇ ಆಗ್ಬಲ್ಲೆಯಾ? ರಾಮಚಂದ್ರ ಕವಲು ಮಾನವ ಬಿಟ್ಟು ಕವಲು ಮಾನವ ಬಿಟ್ಟು
ಮಾತನಾಡಬಾರದೆ ರಾಮ, ನನ್ನ ಸರಿಯಾಗಿ ನೋಡು, ನಾನು ಸುಂದರಿ ಅಲ್ಲವೇ? ಹೌದು, ಹೌದೆಂಬುದನ್ನು ಚೆನ್ನಾಗಿ ಒಪ್ಪಿಕೋ ರಾಮ. ಯಾಕೆಂದ್ರೆ ನೀನು ಸುಂದರನಿದ್ದೀಯ. ಮನ್ಮಥರಾದಂತಹ ನೀನು ರತಿ ಸದಸ್ಯರಾದಂತಹ ನನ್ನನ್ನು ಮದುವೆಯಾದಂತಾದ್ರೆ ತಪ್ಪಲ್ಲವೇ ಅಲ್ಲ. ಇದು ನನ್ನ ದೇಹದ ಅಂಗಾಂಗಗಳನ್ನು ಸರಿಯಾಗಿ ಗಮನಿಸಂತೆ. ಅದನ್ನು ನನ್ನ ತೊಟ್ಟಿಯನ್ನು ನೋಡು, ಚೆನ್ನಾಗಿ ಹೆಣ್ಣಾಗಿ ವೈದಿಕ ತೊಂಡೆಯ ಹೋಳಿನ ಹಾಗಿಲ್ಲವೋ? ನೀನೊಂದು ಖಂಡಿತ ಹಕ್ಕಿಯಾಗಿ ಹಾರಿ ಬಂದು ನಿನ್ನ ಚೂಪಾದ ಕೊಕ್ಕುಗಳನ್ನು ತಿನ್ನಬಾರದೇಕೆ? ಇದೋ ನನ್ನ ಅದರಗಳು ಅಮೃತವನ್ನು ಸುರಿಸುತ್ತಾ ಇವೆ. ಅದನ್ನು ನೀನು ಯಾಕೆ ಸ್ರವಿಸುವ ಅಮೃತವನ್ನು ಕುಡಿಯಬಾರದು ರಾಮ? ಇದು ಬಾಳೆ ದುಂಡಿನ ಹಾಗೆ ನನ್ನ ತೋಳುಗಳನ್ನು ಸರಿಯಾಗಿ ನೋಡು. ಇದರಿಂದ ನನ್ನ ಬಲವಾಗಿ ಅಪ್ಪಿಕೊಂಡೆ ಅಂತಾದರೆ ಅದರಿಂದ ಆಗುವಂಥ ಸಂತೋಷ ಎಂದು ನೀನು ಬೇರೆ ಹೇಳಬೇಕಾಗಿಲ್ಲ. ಆದ್ದರಿಂದ ನಾನು ನಿನ್ನಲ್ಲಿ ಬಂದು ಕಾಡುವುದಕ್ಕೆ ಕಾರಣವಂತೂ ಏಕಬಲ್ಲೆಯ? ನನಗೆ ಹಿಂದಿಲ್ಲ ಮುಂದಿಲ್ಲ. ವಿಶಾಲವಾಗಿರುವ ಪ್ರಪಂಚವನ್ನು ಯಾರೂ ನಿಮಗೆ ಸಿಗಲಿಲ್ಲ ಅಂತಲ್ಲ, ಸಿಕ್ಕಲಿಕ್ಕೆ ಎಲ್ಲರೂ ಸಿಕ್ಕಿದ್ದಾರೆ. ಆದರೆ ಏನು ಮಾಡುದು, ಸಿಕ್ಕಿದ್ದು ಯಾವುದು ಪ್ರಯೋಜನಕ್ಕಿಲ್ಲ. ದಂಡಗಳೆಲ್ಲ ದಂಡಗಳು. ಹೌದಪ್ಪ, ತುಂಬಾ ಕಡೆಗೆ ಹೋದೆ. ಇತ್ತೀಚೆಗೆ ರಾಮ, ನನಗೆ ರಾತ್ರಿ ಮಲಗಿದ ನಿದ್ರೆಯೇ ಬರುವುದಿಲ್ಲ. ಯಾಕೆ ನಿದ್ದೆ ಬರುವುದಿಲ್ಲ ಅಂತ ಯೋಚನೆ ಮಾಡಿದ್ರೆ, ಯೋಚನೆ ಮಾಡ್ತಾ ಮಲಗಿದ ಹಾಗೆ ಅಲ್ಲಿಗೆ ಅರೆ ಸ್ವಪ್ನ ಅವಸ್ಥೆ. ನೀವು ಸರಿಯಾಗಿರುವಂತಹ ವೈದ್ಯರನ್ನು ಔಷಧಿ ಅರೆ ಸ್ವಪ್ನಾವಸ್ಥೆ. ನಾನು ಮಂಚದಿಂದ ಉರುಳಿ ಕೆಳಗೆ ಬಿದ್ದಿರ್ತಿದ್ದೆ. ಹಾಗಾದ್ರೆ ಅಲ್ಲಿಗೆ ನಿದ್ರೆಯನ್ನು ಬಿಡೋಣವೇ? ಆಗೋದಿಲ್ಲ. ಒಂದರಪ್ಪಿ ಮಂಚದಲ್ಲಿ ಬಂದು ಮರಳಿ ಮರಳಿ ಹೊರಳಿ ಹೊರಳಿ ನಿದ್ರೆಗೆ ಪ್ರಯತ್ನಿಸಿದರು ರಾಮ. ನಿದ್ರೆ ಇಲ್ಲದ ರಾತ್ರಿಗಳು ತುಂಬ ಕಳೆಯಿತು. ನಿದ್ರೆ ಬಾರದ ರಾತ್ರಿಗಳು. ಯಾಕೆ ಹೀಗಾಗ್ತದೆ ಅಂತ ನಮ್ಮ ಮನೆ ಪಕ್ಕದ ಒಬ್ಬ ವೃದ್ಧೆಯನ್ನು ಕೇಳಿದೆ. ಅವರು ಹೇಳಿದ್ರು, ಮಗಳೇ, ಈ ಪ್ರಾಯದಲ್ಲಿ ನಿನಗಾಗುವುದು ಬಹಳ ಕಡಿಮೆ, ನನಗೆ ತುಂಬಾ ಆಗುತ್ತಿತ್ತು ಅಂತ ಹೇಳಿದ್ರು. ಹೌದಲ್ಲ? ಮತ್ತೆ ಅದಕ್ಕೆ ಅಜ್ಜಿ ಮತ್ತೆ ಹೇಳಿದ್ರು, ಏನು ನಿನ್ನ ವಯಸ್ಸಿಗೆ ನಿನ್ನ ಪ್ರಾಯಕ್ಕೆ ರೂಪಕ್ಕೆ ಅನುರೂಪನಾದ ಒಬ್ಬ ಗಂಡನ್ನು ಹುಡುಕಿ ಮದುವೆ ಆಗಬೇಕು ಅಂತ ಹೇಳಿದ್ರು. ಪ್ರಾರಂಭ ಆಯ್ತು ಹೊರಗಡ ಬೇಟೆ. ರಾಮ ಎಲ್ಲಿ ನೋಡಿದರಲ್ಲಿ ನನಗೆಲ್ಲ ಸರಿ ಒಪ್ಪುವ ಜನ. ಹೌದು, ತುಂಬಾ ಕಡೆ ಹುಡುಕಾಟ ಮಾಡಿದೆ ನಾನು. ಸಿಕ್ಕಾಪಟ್ಟೆ ಮಾಡಿದ್ದೇನೆ. ಆದ್ರೆ ನನಗೆ ಸಿಕ್ಕ ಒಪ್ಪು ಹುಡುಕಲು ಸರಿಯಾಗಿ ಆದ್ರಿಂದ ನನಗೆ ಬ್ರಹ್ಮದೇವನ ಮೇಲೆ ಕೋಪ ಬಂತು. ಇನ್ನೇನು ಹೋಲಿ ಕಾಣ್ತದಲ್ಲ ಇದು ನದಿ, ಅದಕ್ಕೆ ಹಾರಿ ಸಾಯಬೇಕು ಅಂತ ಆಲೋಚನೆ ಮಾಡುವಾಗ ಬ್ರಹ್ಮದೇವನೊಬ್ಬ ಗಂಡನ್ನು ಕೊಟ್ಟ. ಮಗಳೇ ಇಟ್ಟು ಹುಡುಕಾಡಬೇಡ, ನಿನ್ನ ಮನಕ್ಕೊಪ್ಪುವ ಮನ್ನ ಸದಸ್ಯ ಹುಡುಗ ಇದ್ದಾನೆ, ಹೋಗ ಅವನನ್ನು ಕೇಳಿಕೊಂಡು ನಿನ್ನಲ್ಲಿಗೆ ಕಳಿಸಿದ. ಹಾಗಾಗಿ ಇಲ್ಲಿವರೆಗೆ ಬಂದದ್ದು ರಾಮ. ತಡ ಮಾಡದೆ ನನ್ನನ್ನು ಪರಿಗ್ರಹಿಸಬೇಕು ರಾಮ. ಯಾಕೆ ಏನು ಸ್ವಲ್ಪ ದೂರ ನೀನು ಮದುವೆ ಆಗ್ತೀಯಾ? ನನಗೆ ತುಂಬಾ ದೂರದಿಂದ ಮಾತಾಡಿ ಅಭ್ಯಾಸ ಇಲ್ಲ. ಹಾಗೆಂತ ಹೇಳಿದ್ರೆ ಚೆನ್ನಾಗಿ ಕಿವಿ ಕೇಳ್ತಾ ಉಂಟು. ನಿನಗೆ ಶ್ರವಣ ದೋಷ ಅಂತ ಹೇಳಿದ್ದಲ್ಲ, ನನಗೆ ತುಂಬಾ ಚೆನ್ನಾಗಿ ಕೇಳ್ತದೆ. ಆದ್ರೆ ಹತ್ರ ಕುಂತು ಮಾತಾಡುವ ಅಂತ ದೂರವಿದ್ದಷ್ಟು ಒಂದು ಒಳಗಾಗ್ತದೆ ಮಾತಾಡುವ. ಆಯ್ತಾಯ್ತು, ಮಾತಾಡಿದ ಮೇಲೆ ಅದು ಮದುವೆ ಆಗ್ತಿಯಲ್ಲ, ಮತ್ತೆ ಯೋಚನೆ ಮಾಡೋಣ. ಆದಿತ್ತು ರಾಮ. ಏನು ಏನು ಕರಿಯಾ? ರಾಣಿ ಮೊದಲೇ ಬಂತು ಮೊದಲೇ ಬಂತು ನೀ ಮೊದಲೇ ಬಂತು ಚದುರೆ ಸಣ್ಣವಳೊಬ್ಬಳ ಮದುವೆಯಾದೇನಲ್ಲ. ಚದುರ ಸಣ್ಣವಳೊಬ್ಬಳ ಮದುವೆಯಾದೇನಲ್ಲ. ಚದುರೆ ಸಣ್ಣವಳೊಬ್ಬಳ ಮದುವೆಯಾದೇನಲ್ಲ. ಒಂದು ಚೂರಿ ಎರಡು ವರೆಯು ಒಂದು ಮುದೆ ಬೇಳುವ, ಒಂದು ಚೂರಿ ಎರಡು ವರೆಯು ಒಂದು ಮುದೆ ಬೇಳುವ. ಮದನ ಮಟ್ಟದ ರಾಣಿ ಮೊದಲೇ ಬಂದುದು ಇಲ್ಲ. ಯಾಕೆ ನಿನಗೆ ಹೆಂಗೆ ತೊಂದರೆ ಆಗುದಿಲ್ಲ? ಅವಳ ಹತ್ರ ಆಗಲ್ಲ, ಅವಳಿಗೆ ಸ್ವಲ್ಪ ಮಸಾಲ ಆಗುತ್ತೆ. ಹೌದಾ? ಅವಳ ಅಷ್ಟು ಹೊತ್ತಿನಿಂದಲೇ ನನ್ನನ್ನು ಯಾಕೋ ಹೀಗೆ
ಅವಳು ಬಸ್ಸರಿ ಹಾಗಾದ್ರೆ ಹಾಗಲ್ಲ ಮಕ್ಕಳಿಗೆ ಇದ್ದದ್ದೇ ಅದು. ಆಗ್ಲಿ ಆಗ್ಲಿ, ನನಗೆ ಅಂತದ್ದೇನಿಲ್ಲ, ಅಂತ ದೊಡ್ಡ ಸ್ಥಾನ ಏನಿಲ್ಲ ನನಗೆ. ನಿನಗೆಲ್ಲದೇ ಇರ್ತದೆ, ಅವಳಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ ಅದಕ್ಕೆ ನೋಡುವಾಗ. ಹೌದಾ? ಇರ್ಬೇಕು, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸ್ತ್ರೀ ಸಹಜವಾದ ನಾಚಿಕೆ ಬೇಕಪ್ಪ. ಧರ್ಮಿ, ನಿನ್ನ ಈ ಲಾವಣ್ಯ, ನಿನ್ನ ಈ ಒಲಪು, ನಿನ್ನ ಈ ಮಾತುಗಳನ್ನೆಲ್ಲ ಕೇಳುವಾಗ ನನಗೂ ಬಹಳಷ್ಟು ಸಂತೋಷ ಆಗುತ್ತೆ. ನಾನು ಆಡುವ ಮಾತುಗಳೆಲ್ಲ ಪ್ರಿಯವೇ. ಹೌದು ಪ್ರಿಯಕರ. ಅದೇ ನಿನ್ನನ್ನು ನೋಡುತ್ತಿರುವಾಗ ಯಾಕೋ ನನಗೂ ಕೂಡ ವ್ಯಸನವಾಗುತ್ತಾ ಇದೆ. ನಿಮ್ಮ ಈ ಜೀವನದಲ್ಲಿ ಇಂತಹ ಒಂದು ದುರಂತ ಘಟನೆ ನಡೆಯಬಾರದಿತ್ತು. ಅಲ್ಲ, ಏನು ಸುಖ ಅಂತ್ಯ? ಇದುವರೆಗೆ ದುಃಖ ಅಂತ್ಯ, ಏನು ಸುಖ ಅಂತ್ಯ? ನೀನು ಮದುವೆ ಆಗಲಿಲ್ಲ ಅನ್ನುವಂತ ಒಂದು ಕೊರಗು ನಿನ್ನನ್ನು ಬಾಧಿಸ್ತಾ ಇದೆ. ಏನು ಹೊರಗಪ್ಪ ನನ್ನ ಜೀವನದಲ್ಲಿ? ನಿನ್ನನ್ನು ಮದುವೆ ಆಗೋದಕ್ಕೆ ನನಗೆ ಬಹಳಷ್ಟು ಆಸೆ ಉಂಟು, ಮನಸ್ಸು ಉಂಟು, ಹಾಗೆ ಅಂತ ಹೇಳಿ ಈಗ ಸ್ವಲ್ಪ ಇಲ್ಲಿ ತೊಂದರೆ ಆಗಿದೆ. ಮದುವೆ ತೊಂದರೆಯಾ? ಹೌದು. ತೊಂದರೆಗಳನ್ನು ನಿವಾರಿಸಿಕೊಂಡು ಮದುವೆ ಆಗೋಣ. ನೋಡು, ನನ್ನ ಒತ್ತಿನಲ್ಲೇ ಇದ್ದಾಳೆ. ಹೌದು. ಇವಳನ್ನು ನಾನು ಮದುವೆ ಆಗಿದ್ದೇನೆ ಹಾಗೆ ಅಂತ ಅವಳಿಗೆ ಮೋಸ ಮಾಡುವುದಾಗುತ್ತದೆ ಹೇಳು? ಒಬ್ಬಳನ್ನು ಚಿಕ್ಕವಳನ್ನು ಮದುವೆ ಆಗಿದ್ದೇನೆ, ಸಣ್ಣವಳೊಬ್ಬಳನ್ನು ಮದುವೆ ಆಗಿದ್ದೇನೆ. ಅವಳು ಸಣ್ಣವಳಾಗಿ ನಿನ್ನ ಬಳಿಯಲ್ಲೇ ಇರಲಿ, ದೊಡ್ಡವಳು ನಾನು ಇರ್ತೇನೆ. ಹಾಗಾಗಲಿಕ್ಕೆ ಸಾಧ್ಯವೇ ಹೇಳಿ? ಯಾಕೆ ನಿನ್ನ ಅಪ್ಪನಿಗೆ 3 ಆಗಿದೆ ಅಂತ ನೀನು ಹೇಳಾಗ ಹಾಗೆ ಅಂತ ಹೇಳಿ ರಾಮ ಹಾಗೆ ವ್ಯವಹಾರ ಮಾಡುವವರಲ್ಲ. ಏನಿದ್ರೂ ಕೂಡ ಜೀವನದಲ್ಲಿ ಒಂದು ನಿಯಮವನ್ನು ಅಳವಡಿಸಿಕೊಂಡವರಿದ್ದಾರೆ. ಎಂತ ನಿಯಮ ಅದು? ಏಕಭಕ್ತಿಗೆ ಭಕ್ತನಾಗಿ ನಾನು ಕಾಲವನ್ನು ಕಳೆಯಬೇಕು ಅಂತ ತೀರ್ಮಾನಿಸಿದ. ಏಕೆ ಬರ್ತೀಯ? ಏಕೆಂದ ಏಕ ಒಬ್ಬಳೇ ಹೆಂಡತಿಯನ್ನು ನಾನು ಅವಳ ಹತ್ರ ಇರೋದು ಅವಳೊಬ್ಬಳೇ ಹೆಂಡತಿ, ನಾನು ಹತ್ತಿರ ನಾನು ಒಬ್ಬಳೇ ಹೆಂಡತಿ. ಏಕ ಬರ್ತೀನಿ. ನೋಡು, ಅಯೋಧ್ಯೆಯಲ್ಲಿ ಇರುವಂತ ನಾನು ಹೇಳಿದೆ, ಒಬ್ಬಳಿಲ್ಲ ನಿಮ್ಮ ಜೊತೆಯಲ್ಲೇ ನಾನು ಇರ್ತೇನೆ ಅಂತ ಹಠ ಮಾಡಿ ನನ್ನ ಜೊತೆಯಲ್ಲೇ ಬಂದಿದ್ದಾಳೆ. ಸಂಖ್ಯೆ ಅಂತ ಬಿಡೋಣ, ನನಗೆ ಅಗತ್ಯ ಇಲ್ಲ. ಒಂದು ಮಾತನ್ನಿನಲ್ಲಿ ಕೇಳ್ತಾ ಇದ್ದೇನೆ. ಏನು? ಒಂದು ಚೂರಿ 2 ಒಲೆಯು ಒಂದಕ್ಕೆ ಎಪ್ಪುದು ಹೇಳು. ಒಮ್ಮೆಲೆ ಹೊಂದಿಕೆ ಅಲ್ಲದಿದ್ರು ಕೂಡ ಕೆಲವೊಮ್ಮೆ 2 ಹೊರಗಳಿದ್ರು ತಪ್ಪಲ್ಲ. ಹಾಗೆ ಯೋಧ ಹೋರಾಟ ಮಾಡ್ತಾ ಇದ್ದ ಹಾಗೆ ಈ ಬದಿಯಿಂದ ಈ ಸೂರ್ಯನು ತೆಗಿತಾನೆ, ಆಮೇಲೆ ಕೈ ಸೋತಿ ತನ್ನವಾಗಿ ತೆಗೆದು ಇವರಲ್ಲಿ ಇಟ್ಕೊಳ್ಬಾರ್ದೆ, ಅಥವಾ ಈ ಕೈ ಹೇಗೆ ಹೋಗ್ತದೋ ಹಾಗೆ ಹೊರಗೆ ಇಟ್ಟುಕೊಳ್ಬಹುದು. ಮಾಡೋದಕ್ಕೆ ನಾನು ಸಾಧ್ಯ ಇಲ್ಲ, ಇಟ್ಟುಕೊಳ್ಬಹುದು, ತಪ್ಪಲ್ಲ. ಹಾಗೆ ಅಂತ ನಿನ್ನ ನಾನು ಮದುವೆಯಾಗಿ ನಿನ್ನನ್ನು ಜೊತೆಯಲ್ಲೇ ನಾನು ಇಟ್ಟುಕೊಂಡೆ ಅಂದಾಗಿದ್ರೆ ಅವಳಿಗೆ ಮೋಸ ಮಾಡಿದ ಹಾಗಾಗುತ್ತದೆ. ಸೂಕ್ತವಾಗಿರುವಂತಹ ಒಂದು ಸೂಚನೆ ನಾನು ಕೊಡ್ತಾ ಇದ್ದೇನೆ. ಏನು? ನೀನು ಮದುವೆ ಇಲ್ಲದೆ ಕೊರಗಬಾರದು, ನಿನ್ನ ಜೀವನವನ್ನು ನೀನು ಹಾಳು ಮಾಡಿಕೊಡಬಾರದು. ಹೌದು ಹೌದು. ಅದು ನಾನು ಒಬ್ಬನೇ ಕಾಡಿಗೆ ಬಂದದ್ದು ಅಲ್ಲ, ನಾವಿಬ್ಬರೇ ಅಲ್ಲ. ಹೌದು, ನಾವು 3 ಮಂದಿ ಜೊತೆಯಲ್ಲೇ ಬಂದವರು. ಇನ್ನೊಬ್ಬರಿದ್ದಾರ? ಹೌದು. ಹೆಂಗಸರ ಗಂಡಸರ? ನನ್ನ ತಮ್ಮ. ಓ ಹಾಗಾದ್ರೆ ಹೇಳಿದ ನಾನು ಇಷ್ಟು ರೂಪವಂತನಾಗದಿದ್ರೆ ನನಗಿಂತಲೂ 3 ಮಡಿ ಚೆಲುವ ನನಗಿದ್ದಾರೆ. ನಿನಗಿಂತ 100 ಮಡಿ ಚೆಲುವನ? ಹೌದು. ಯಾರವನು? ನನ್ನ ತಮ್ಮ ಲಕ್ಷ್ಮಣ ಅಂತ. ತಮ್ಮ ಲಕ್ಷ್ಮಣ ಇಲ್ಲೇ ಸರಿಪದೇ ಇದ್ದಾರೆ. ಹೌದಾ? ಹೊಲವನ್ನು ನಡೆಸುವುದಕ್ಕೆ ಆ ಕಡೆ ಸಾಗಿದ್ದಾನೆ. ನೀನು ಈ ಕೆಳಗೆ ಹೋದೆ ಅಂತಾದ್ರೆ, ಮಾತಾಡಿಸಿದ್ರೆ, ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ತೋಡಿಕೊಂಡೆ ಅಂತಾದ್ರೆ ಮದುವೆ ನಿನಗೆ ಮದುವೆ ಆದ್ರೂ ಆದಿತ್ತು ಅಂತ ಸಂಶಯ ಆಗಿದೆ ನಿನಗೆ. ಅಲ್ಲ, ಒಪ್ಪಬೇಕಲ್ಲವ? ಆಯ್ತು. ಓ ರಾಮ ಭಾವ, ಹೋಗಿ ಬರ್ತೇನೆ. ಅವು ಒಪ್ಪಬೇಕಷ್ಟೇ, ನೀನು ಹೋಗ್ಬೇಕಷ್ಟೇ. ಅಲ್ಲ, ಗಂಡನ ಅಣ್ಣ ಭಾವ ಅಲ್ವಾ? ಭಾವ. ಹೌದೌದು, ಅದನ್ನು ಹೋಗಿ ಬರ್ತೇನೆ. ನಾವು ಕಷ್ಟ ಬರುವುದಿಲ್ಲ, ಮದುವೆಯಾಗಿ ನಮ್ಮ ಮಧು ಚಂದ್ರಲ್ಲ ಮುಗಿಸಿ ಬರ್ತೇವೆ ಆರಾಮದಲ್ಲಿ, ಆಗ್ಬೋದಲ್ಲ? ಹಾಗೆ ಅಂತ ಹೇಳಿ ಹುಡುಕಾಡಿಸ್ಬೇಡ ನೀನು. ನನ್ನ ಹೊತ್ತಿನಲ್ಲೇ ಇರುವ ತಮ್ಮ. ಹೌದು, ನಾವು ಹೆಚ್ಚು ತಡ ಮಾಡುದು, ಆದಷ್ಟು ಬೇಗ ಆದಷ್ಟು ಬೇಗನೆ ಮದುವೆ. ಚಂದದಿಂದ ಬಂದಳ ಚಲೋಚನೆ, ಚಂದದಿಂದ ಬಂದಳ ಚಲೋಚನೆ, ರಾಮಚಂದ್ರ ಹೇಳಿದಂತ ಮಾತಿ ಚಂದವನ್ನು ಖಂಡಿಸುತ್ತ, ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಖಂಡಿಸುತ್ತ, ಕನ್ನಡಿಯನ್ನು ತೆಗೆದು ನೋಡುತ್ತ, ಕನ್ನಡಿಯನ್ನು ತೆಗೆದು ನೋಡುತ್ತ, ಕನ್ನಡಿಯನ್ನು ತೆಗೆದು ನೋಡುತ್ತ, ಚಂದದಿಂದ ಬಂದಳ ಚಲೋಚನೆ, ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಬಣ್ಣಿಸುತ್ತ, ಕನ್ನಡಿಯನ್ನು ತೆಗೆದು ನೋಡುತ್ತ, ಕನ್ನಡಿಯನ್ನು ತೆಗೆದು ನೋಡುತ್ತ,
ಬೇಡಿ ರಾಮ ಕಳುಹಿದ ಇಂದಿನೊಳುವ ಬೇಡಿ ರಾಮ ಕಳುಹಿದ ಇಂದಿನೊಳುವ ಮನವಿಟ್ಟು ಕೃಪಾಳು ಮನವಿಟ್ಟು ಕೃಪಾಳು ನಿನ್ನೊಳಗೆ ಮೀಸಿ ಬಂದೆ ಮೋಹದೊಳುವ ಆಗ ಬಾಯನ್ನು ನೋಡ್ಕೊಂಡು ಬಾಯಿ ಅಗಲಿಸಿ ನಿಂತಿದ್ದಿ. ಇಲ್ಲಿ ನೋಡು, ಕತ್ತಿ ಅಲ್ಲ, ಅದಕ್ಕಿಂತ ಸೌಂದರ್ಯವತಿಯಾದ ಹೂವು ನಿನ್ನ ಬಳಿಗೆ ಬಂದಿದೆ. ಕೆಲವು ಹುಡುಗರ ಮನಸ್ಸು ಹಾಗೆ, ಹೊರಗಿಂದ ನೋಡುವಾಗ ಕಲ್ಲಿನ ಹಾಗೆ, ಮನಸ್ಸು ಒಳಗೆ ಹೂವಿನ ಹಾಗೆ. ಹೌದೌದು, ನಿನ್ನ ಕೈಯಲ್ಲಿರುವ ಕಠೋರವಾದಂಥ ಈ ಕತ್ತಿಯನ್ನು ಕಂಡು ನಾನೊಮ್ಮೆಗೆ ಭಯಪಟ್ಟೆ. ಆದರೆ ನಿನ್ನನ್ನು ಮಾತಾಡಿಸ್ಲಿಕ್ಕೆ ಹೊರಡೋ ಗೊತ್ತಾಯ್ತು, ನೀನು ಕತ್ತಿ ಅಷ್ಟು ಕಠೋರ ಅಲ್ಲ ಅಂತ. ಸ್ವಲ್ಪ ಈ ಕಡೆಗೆ ನೋಡು, ಮೆಲ್ಲ ಕೈ ಕೊಯ್ದು ಹೋದಿದ್ದು, ಸೌತೆಕಾಯಿ ಕೊಯ್ದ ಹಾಗೆ. ಅತ್ಯಂತ ಮೃದುವಾದ ಮೈ ನಿನ್ನದು. ಹೌದು, ಅಂತ ಮೃದುವಾದ ಮೈಯನ್ನು ಆ ಖರಿತವಾದ ಕತ್ತಿಯೊಂದಿಗೆ ಯಾಕೆ ಹೋಲಿಸುತ್ತಿ? ಸ್ವಲ್ಪ ದೃಷ್ಟಿಯನ್ನು ಈ ಕಡೆಗೆ ಹಾಯಿಸು. ಲಕ್ಷ್ಮಣ, ನಾನು ನಾನಾಗಿ ಬಂದದ್ದಲ್ಲ ಲಕ್ಷ್ಮಣ, ನಾನು ನಿನಗೆ ಬೇಕಾಗಿ ಬಂದದ್ದು. ಹೌದು ಹೌದು, ನಿನಗೆ ಬೇಕಾಗಿ ನಾನು ಬಂದದ್ದು, ನಾನು ನನಗಾಗಿ ಬಂದದ್ದಲ್ಲವೇ ಅಲ್ಲ. ನಿನ್ನ ಆಣೆಗೂ, ನಿನ್ನ ಅಪ್ಪನ ಆಣೆಗೂ ಅವರಿದ್ರೆ. ಹೌದು ಲಕ್ಷ್ಮಣ, ಹೌದು ಹೌದು. ಆದ್ದರಿಂದ ನಿನ್ನ ಅಣ್ಣ ಯಾಕಾಗಿ ಕಳಿಸಿದ್ದಾನೆ? ಹೋಗು, ನನ್ನ ತಮ್ಮ ಲಕ್ಷ್ಮಣ ಒಬ್ಬನೇ ಇದ್ದಾನೆ. ಎಷ್ಟೋ ವರ್ಷಗಳಿಂದ ಈ ವನಾಂತರದಲ್ಲಿ ಬೇಸರ ಪಟ್ಟಿದ್ದಾನೆ. ಕಾಡಿನ ಕಂದಮ್ಮರನ್ನು ತಿಂದು ಅವನ ಮೈ ಜಡೆಗಟ್ಟಿ ಹೋಗಿದೆ. ಸ್ವಲ್ಪ ಸೌಂದರ್ಯದ ಮಾತಾಡು, ಸಂತೋಷದ ಮಾತಾಡಿ ಅವನ ಮನಸ್ಸನ್ನು ಹಗುರಗೊಳಿಸು ಅಂತ ಹೇಳಿದ್ದಾನೆ. ಹೌದು, ಮತ್ತೆ ಹರಿತ ಮಾಡುವ, ಕಟ್ಟಿದಾಗ ನಾನು ಸಹಾಯ ಮಾಡ್ತೇನೆ ಹರಿತ ಮಾಡ್ಲಿಕ್ಕೆ. ಅದು ಗಂಡಸರು ಹೆಂಗಸರು ಸೇರಿದ್ರೆ ಬೇಗ ಅರ್ಥ ಆಗ್ತದೆ. ಹೌದು ಹೌದೌದು, ನಿನಗೆ ಅರ್ಥ ಆಗೋದಿಲ್ಲ ಲಕ್ಷ್ಮಣ, ಅದೆಲ್ಲ ಕೆಲವು ಗುಟ್ಟಿನ ವಿಚಾರ. ನನ್ನನ್ನು ಸರಿಯಾಗಿ ನೋಡು, ಒಮ್ಮೆ ಈ ಕಡೆಗೆ ಬಾ, ಅಪ್ಪಿಕೋ, ಮಾತಾಡು, ತುಡಿಗೆ ತುಡಿಯಿಡು. ಹೌದು ಲಕ್ಷ್ಮಣ. ಹೆಣ್ಣೆ ಬೇಡ ಮುಂದೆ ಬ್ರಹ್ಮಚಾರಿನ ಕಾಣೆ, ಮುಂದೆ ಬ್ರಹ್ಮಚಾರಿನ ಕಾಣೆ. ಬಂದಾರಿಗೆ ಸುಖವಿಲ್ಲ, ತಂದರಣ್ಣನ ಗುರುತವನ್ನು ಚಂದದಿಂದ ಕೂಡು